ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಇವತ್ತಿನ ದಿನ ಏನಿವತ್ತು ದೇವ್ರ ಮನೆ ತೋರಿಸ್ತಾವ್ರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ದೇವ್ರ ಮನೇನ ಯಾವ ರೀತಿ ಡೆಕೋರೇಷನ್ನಾಗಿ ಇಟ್ಕೋಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನು ಕಳೆದ ವ್ಲಾಗಲ್ಲಿ ಫ್ಲಿಪ್ಕಾರ್ಟ್ ಶಾಪಿಂಗಲ್ಲಿ ಈ ಮೆಟೀರಿಯಲ್ಲೆಲ್ಲ ತೋರಿಸಿದ್ದೆ ನಾನು ನಿಮಗೆ. ಅದರಲ್ಲಿ ಅದನ್ನು ಬಳಸ್ಕೊಂಡು ನಾನು ದೇವ್ರ ಮನೇನ ಯಾವ ರೀತಿ ಅಲಂಕೃತವಾಗಿ ಇಟ್ಕೋತೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಂತೂ ಯೂಸ್ಫುಲ್ ವಿಡಿಯೋ ಅಂತಲೇ ಅನ್ಬೋದು. ಯಾವ ರೀತಿ ನಮ್ಮ ಕ್ರಿಯೇಟಿವಿಟಿಯಾಗಿ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ನಾನು ಮೊದಲನೇದಾಗಿ ಇದು ಒಂದು ಪೀಸು ಜೊತೆನಲ್ಲಿದ್ದಿದ್ದು, ಮತ್ತು ಲೋಟಸ್ಸು ಈ ರೌಂಡ್ ಶೇಪು ಮತ್ತು ಓಂ ಕಾರದ್ದು ಒಂದು ಪೇರಿದು, ಈ ಮೂರೂ ಪೇರು ಇದು. ನಾನು ಫ್ಲಿಪ್ಕಾರ್ಟ್ ವ್ಲಾಗಲ್ಲಿ ಲಿಂಕ್ ಹಾಕಿದ್ದೀನಿ, ನಿಮಗೆ ಬೇಕು ಅಂತ ಅಂದರೆ ಅಲ್ಲಿ ಶಾಪ್ ಮಾಡ್ಬೋದು. ಇಷ್ಟು ಮೆಟೀರಿಯಲ್ ಯೂಸ್ ಮಾಡಿಕೊಂಡು ನಾನು ದೇವ್ರ ಮನೇನ ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ದೇವ್ರ ಮನೆ ಈ ಅಳತೆ ಪ್ರಕಾರ ಇದೆ, ನಮ್ಮದು ತೀರಾ ಚಿಕ್ಕದು ಅಂತಲೇ ಅನ್ಬೋದು. ಅದನ್ನು ನಾನು ಫ್ರಂಟ್ ಗೋಡೆ ಅಂದರೆ ಎದುರುಗಡೆ ಗೋಡೆ ಬರುತ್ತಲ್ಲ, ಆ ಗೋಡೆಗೆ ಮಾತ್ರ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಒಂದು ಟೇಪ್ ಸಹಾಯದಿಂದ ಅಳತೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅಳತೆ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ವಿಕ್ಕಾಗಿ ಆಗುತ್ತೆ, ಮತ್ತು ನಮಗೆ ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ಗೊತ್ತಾಗುತ್ತೆ. ಈ ರೀತಿ ಒಂದು ಟೇಪ್ ಸಹಾಯದಿಂದ ಅಳತೆ ಮಾಡಿಕೊಂಡು ನಂತರ ನಾನಿಲ್ಲಿ ಟೇಬಲ್ನಲ್ಲಿ ಅದೇ ಟೇಪ್ ಸಹಾಯದಿಂದ ಅಳತೆ ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋದು 46 ಇಂಚಷ್ಟು ಇದೆ ಗೋಡೆ ಸೈಜು. ಹಾಗಾಗಿ 46 ಇಂಚಷ್ಟು ನಾನು ಪ್ಲಾಸ್ಟರಲ್ಲಿ ಟೇಪ್ನ ಅಂದರೆ ಆ ಕಡೆ ಈ ಕಡೆ ಅಲುಗಾಡಬಾರ್ದು ಅನ್ನೋ ಕಾರಣಕ್ಕೆ ಟೇಪ್ಗೆ ನಾನು ಪ್ಲಾಸ್ಟರಲ್ಲಿ ಹಾಕ್ತಾಯಿದ್ದೀನಿ, ಆ ಕಡೆ ತುದಿ ಮತ್ತು ಈ ಕಡೆ ತುದಿಗೆ. ನೀವು ಕೆಳಗಡೆ ಬೇಕಾದ್ರೂ ಇಟ್ಕೋಬೋದು. ನಾನು ಟೇಬಲ್ ಮೇಲೆ ಈಸಿ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಆ ನಂತರ ಈಗ ಯಾವ ರೀತಿ ನಮಗೆ ಯಾವ ರೀತಿ ಡಿಸೈನ್ ಬೇಕು ಅನ್ನೋದನ್ನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನಾವು ಅಂದರೆ ಅಳತೆ ಈಗ 1.5 ಇಂಚಿಗೆ ಬೇಕಾ ಅಥವಾ 2 ಇಂಚಿಗೆ ಹಾಕಿದ್ರೆ ನಮ್ಮದು ಕರೆಕ್ಟಾಗಿ ಆಗುತ್ತಾ ಅನ್ನೋ ಅಳತೆ ಸಿಗುತ್ತಲ್ಲ. ಹಾಗಾಗಿ ನಾನು ಮೊದಲನೇದಾಗಿ ಫಸ್ಟು ಒಂದು ಜೋಡಣೆಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ಯಾವ ರೀತಿ ಇಟ್ಟರೆ ಡಿಸೈನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈ ರೀತಿ ಕೆಳಗಡೆ ಒಂದ್ಸಲಿ ಟ್ರೈ ಮಾಡೋದ್ರಿಂದ ನಿಮಗೆ ಯಾವ ಅಳತೆನಲ್ಲಿ ಹೇಗೆ ಅಂಟಿಸ್ಕೋಬೋದು ಗೋಡೆಗೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ನಾವು ಸಡನ್ನಾಗಿ ನಾವು ಗೋಡೆಗೆ ಸ್ಟಿಕ್ ಮಾಡ್ತೀವಿ ಅಂತ ಆದರೆ ಒಂದ್ಸಲಿ ಏನಾದರೂ ಆ ಗೋಡೆಗೆ ಸ್ಟಿಕ್ ಮಾಡಿದ್ರೆ ಮತ್ತೆ ಅದು ತೆಗಿಯೋದು ಕಷ್ಟ ಆಗುತ್ತೆ, ಮುರಿದೋಗೋ ಚಾನ್ಸಸ್ ಇರುತ್ತೆ. ನಾನು 1-2-3 ಮುರಿದಾಕಿದ್ದೀನಿ. ಹಾಗಾಗಿ ಮೊದಲನೇದಾಗಿ ನಾನು ಕೆಳಗಡೆ ಇಟ್ಕೊಂಡು ನೋಡೋಣ ಯಾವ ಡಿಸೈನಲ್ಲಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಏರುಪೇರಾಗಿ ಚೆನ್ನಾಗಿರ್ಬೋದೇನೋ ಅಂತ ಈ ರೀತಿ ಜೋಡಣೆ ಮಾಡಿಕೊಂಡೆ. ಮತ್ತು ಕೆಳಗಡೆನೂ ಬಟ್ ಆಕಾರದಲ್ಲಿ ಇಟ್ಕೊಂಡೆ. ಇನ್ನೊಂದು 7-8 ಪೀಸ್ ಏನೋ ಮಿಕ್ತು. ಮುಂದೆ ಅದು ಯಾವುದಕ್ಕಾದ್ರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ರೆಡಿ ಮಾಡಿಟ್ಕೊಂಡೆ. ಮತ್ತು ಓಂಕಾರದ್ದು ಡಿಸೈನ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಈಗ ಲೋಟಸ್ನ ಸುತ್ತ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಳ್ಳೋದ್ರಿಂದ ಅಂದರೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಇದೇ ರೀತಿ ಡಿಸೈನ್ ಇರೋದು. ಮಧ್ಯ ಓಂಕಾರದ್ದು ಇಟ್ಕೊಂಡು ಸುತ್ತ ಲೋಟಸ್ ಇಟ್ಕೊಂಡಿದ್ರು, ಆ ರೀತಿ ಡಿಸೈನ್ ಇರುತ್ತೆ. ನೀವು ಈ ರೀತಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಇದಂತೂ ಯೂಸ್ಫುಲ್ ಅಂತಲೇ ಅನ್ಬೋದು. ಈಗ ನಾವು ಬಾಡಿಗೆ ಮನೆಗೆ ಹೋಗ್ತೀವಿ, ಬಾಡಿಗೆ ಮನೆಗೆ ಹೋದಾಗಲ್ಲೆಲ್ಲ ನಾವು ಒಂದೊಂದು ಕಡೆ ಒಂದೊಂದು ಮೊಳೆ ಒಡಿಸ್ಕೊಂಡು ಅಥವಾ ಮರದ ಕೆಲಸದವ್ರನ್ನ ಕರೆಸ್ಕೊಂಡು ಅದಕ್ಕೆ ಹೆವಿ ಖರ್ಚಾಗುತ್ತೆ. ಈ ಮರದ ಕೆಲಸದವ್ರನ್ನ ಕರೆಸ್ಕೊಂಡು ನಾವು ವೆರೈಟಿ ಡಿಸೈನ್ ಎಲ್ಲ ಮಾಡಿಸ್ಕೊಂಡ್ರೆ ಇದೊಂದು ಯೂಸ್ಫುಲ್ ಅಂತಲೇ ಅನ್ಬೋದು. ಆನ್ಲೈನಲ್ಲಿ ಈ ಥರ ಸ್ಟಿಕ್ಕರ್ಗಳು ತುಂಬ ವೆರೈಟಿಯಾಗೆ ಸಿಗುತ್ತೆ ಅಂತ ಅನ್ಬೋದು. ಎಲ್ಲ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನು ಮೀಶೋದಲ್ಲೂ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೀವು ತೊಗೋಬೋದು ಅಂತ ಅಂತೀನಿ. ಈ ರೀತಿ ವೆರೈಟಿ ಡಿಸೈನ್ಗಳಲ್ಲಿ ತೊಗೊಂಡು ನೀವು ರೆಡಿ ಮಾಡ್ಕೋಬೋದು. ಕೊನೆಗೆ ಮನೆ ಖಾಲಿ ಬೇಕಾದರೆ ಅದು ಸ್ಟಿಕ್ಕರ್ನ ತೆಗೆದ್ರೂ ಈಸಿಯಾಗಿ ಬರುತ್ತೆ. ಅಂದರೆ ಮುರಿದೋಗುತ್ತೆ,
ಗಮ್ಮಂತೂ ಅಷ್ಟು ಅಂದರೆ ಅದು ಕಿತ್ತು ಬರೋದಿಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಅಂತಲೇ ಅನ್ಬೋದು. ನಾನು ಒಂದು ಡಿಸೈನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮತ್ತು ಮಧ್ಯಭಾಗದಲ್ಲಿ ಬಟ್ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಆ ರೀತಿನೂ ಇಟ್ಕೊಂಡೆ. ಅದು ಯಾಕೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಮತ್ತು ಅದನ್ನು ಬಟ್ನ ರಿಮೂವ್ ಮಾಡಿದೆ. ಮತ್ತು ಏರುಪೇರು ಇಟ್ಟೆ. ನೋಡೋಣ ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ನೋಡೋಣ ಒಟ್ಟಿನಲ್ಲಿ. ಮತ್ತು ಇದೇ ರೀತಿ ಪ್ಲೈನಾಗಿ ಅಂದರೆ ಮೇಲ್ಗಡೆ ಬಟ್ ಮಾತ್ರ ಇಟ್ಟು ಕೆಳಗಡೆ ಬೇಡ ಅಂತ ಅನ್ನಿಸ್ತು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಕೆಳಗಡೆ ಇನ್ನೂ ರೆಡಿ ಮಾಡಿ ಇದೊಂಥರ ಡಿಸೈನ್ ಅಂತಲೇ ಅನ್ಬೋದು. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ದೇವ್ರ ಮನೆಯಲ್ಲಿ ಯಾವುದಾದ್ರು ಜಿಡ್ಡು ಅಥವಾ ಧೂಳೇನಾದರೂ ಇದ್ದರೆ ನೀಟಾಗಿ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೋಬೇಕಾಗುತ್ತೆ. ಯಾಕಂದರೆ ಧೂಳೇನಾದರೂ ಇದ್ದು ನಾವು ಆ ಸ್ಟಿಕ್ಕರ್ ಅಂಟಿಸಿದ್ರೆ ಬೇಗ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಎಲ್ಲ ಕಡೆನೂ ರಬ್ ಮಾಡಿ ಒರೆಸ್ಕೊಂಡು, ಅಥವಾ ಒಂದು ಸ್ವಲ್ಪ ಸೋಪು ಪೌಡರ್ ಅಥವಾ ಏನಾದರೂ ಲಿಕ್ವಿಡ್ ಏನಾದರೂ ಇದ್ದರೆ ಹಾಕ್ಬಿಟ್ಟು ಒರೆಸಿದ್ರೆ ಜಿಡ್ಡು ಹೋಗುತ್ತೆ. ಆ ಜಿಡ್ಡೆಲ್ಲ ತೆಗೆದುಬಿಟ್ಟು ನಾನೀಗ ಅಲ್ಲಿ ನಾನು ಒಂದು ಟೇಪ್ ಅಳತೆಯಿಂದ ಎಲ್ಲ ಅಂದರೆ 1.25 ಸೈಜ್ಗೆ ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಪೆನ್ನಲ್ಲಿ. ಆ ಟಿಕ್ ಮಾಡೋ ಪ್ರಕಾರ ನಾನು ಅಳತೆಯಾಗಿ ಈಗ ಅಂಟಿಸ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಟಿಕ್ ಮಾಡೋದ್ರಿಂದ ಅಂದರೆ ಸ್ವಲ್ಪ ಗ್ಯಾಪ್ ಕೊಡ್ತೀವಲ್ಲ, ಅದು ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ಬರೋದಿಲ್ಲ. ನೀವು ಅಷ್ಟೇ ಒಂದು ಟೇಪ್ ಸಹಾಯದಿಂದ ಟಿಕ್ ಮಾಡ್ಕೊಬಿಟ್ರೆ ನಿಮ್ಗೆ ಯಾವ ಅಳತೆನಲ್ಲಿ ಬೇಕು ಅಂತ ಅಂದರೆ ಒಂದೇ ಸಮವಾಗಿ ನೀವು ಗ್ಯಾಪ್ ಕೊಟ್ಕೊಂಡು ನೀವು ಅಂಟಿಸ್ಕೊಂಡು ಹೋಗ್ಬೋದು. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು. ಈಗ ಒಂದೊಂದೇ ನಾನು ಹಿಂದೆ ಇರೋ ಗಮ್ಮನ್ನ ಅಂದರೆ ಕವರ್ನ ತೆಗ್ದು ನಾನು ಸ್ಟಿಕ್ ಮಾಡೋದು. ಇದಂತೂ ಗಟ್ಟಿಯಾಗಿದೆ ಅಂತಲೇ ಅನ್ಬೋದು. ಒಂದ್ಸಲ ಅಂಟಿಸಿದ್ರಂತೂ ಮತ್ತೆ ಬರೋದಿಲ್ಲ, ಯಾಕಂದರೆ ಅದು ಮುರಿದೋಗೇ ಅದು ಬರೋದು ಅಂತ ಅನಿಸುತ್ತೆ. ಅಷ್ಟು ಗಟ್ಟಿಯಾಗಿತ್ತು ಗಮ್ ಮಾತ್ರ. ಈಗ ನಾನು ಉದ್ದವಾಗಿರೋ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಅಂಟಿಸ್ಕೊಂಡು ಸ್ವಲ್ಪ ಹೀಗೆ ರಬ್ ಮಾಡಿದ್ರೆ ನೀಟಾಗಿ ಒಂದೇ ಸಮವಾಗಿ ಅಂಟಾಗುತ್ತೆ. ಈಗ ರೌಂಡ್ ಶೇಪಲ್ಲಿ ಒಂದು ರೌಂಡ್ ಶೇಪು ಒಂದು ಕಡ್ಡಿ ಟೈಪ್ ಹಾಕೋತೀನಿ, ಮತ್ತು ಇನ್ನೊಂದು ಸೈಡು ರೌಂಡ್ ಶೇಪ್ ಹಾಕೋತಾ ಇದ್ದೀನಿ. ಒಂದು ಬಿಟ್ಟು ಒಂದು ಹಾಕೋತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ಇದಂತೂ ಈಸಿ ಅಂತಲೇ ಅನ್ಬೋದು. ಸ್ವಲ್ಪ ನಾವು ಡಿಸೈನ್ನ ನೀಟಾಗಿ ಇದು ಮಾಡ್ಕೊಬಿಟ್ರಂತೂ ಸುಲಭವಾಗಿ ನಾವೇ ರೆಡಿ ಮಾಡ್ಕೋಬೋದು ಅಂತಲೇ ಅನ್ಬೋದು. ಇದಕ್ಕೆ ಯಾವುದೇ ಡಿಸೈನರ್ ಆಗಲಿ ಮತ್ತೊಬ್ಬರಾಗಲಿ ಏನೂ ಬೇಕಾಗಿಲ್ಲ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯ ನನಗೆ ಆ ಲೈಟ್ ಬಲ್ಪ್ ಹಾಕೋದು ಅಡ್ಡ ಬಂತು, ಹಾಗಾಗಿ ಅದನ್ನು ಗ್ಯಾಪ್ ಬಿಟ್ಟಿದ್ದೀನಿ. ನೋಡೋಣ ಅದಕ್ಕೂ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಈ ರೀತಿ ಬಂದಿದೆ ನೋಡಿ, ಚೆನ್ನಾಗಿದೆಯಾ? ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಈ ಲೋಟಸ್ಗೆ ಈ ಥರ ಮಧ್ಯ ಇದಿದೆ, ಅದನ್ನು ತೆಗೆದುಬಿಟ್ಟು ಲೋಟಸ್ ಆಕಾರದಲ್ಲಿ ರೆಡಿ ಮಾಡ್ಕೋಬೇಕು. ಆ ಮಧ್ಯ ತೆಗ್ದಿದ್ನಲ್ಲ ಅದು ವೇಸ್ಟ್ ಅಂತೂ ಆಗೋದಿಲ್ಲ. ನೋಡಿ ಈ ರೀತಿ ಫ್ಲವರ್ ಮಾಡ್ಕೊಂಡಿದ್ದೀನಿ ನಾನು. ಆ ಸ್ವಿಚ್ಚು ಅಂದರೆ ಬಲ್ಪ್ ಹಾಕ್ತಾರಲ್ಲ ಅದ್ರ ಮೇಲ್ಗಡೆ ಓಪನ್ ಇತ್ತಲ್ಲ, ಅಲ್ಲಿಗೆ ನಾನು ಫ್ಲವರ್ ಆಕಾರದಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ನೀಟಾಗಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದು ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಕೋತಾ ಇದ್ದೆ. ಅದು ವೇಸ್ಟಾಗಿ ಬಿಸಾಕೋ ಚಾನ್ಸಸ್ಸೇ ಇರೋದಿಲ್ಲ ಬಿಡಿ. ಈ ರೀತಿ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡ್ಕೋಬೋದು ನಾವು. ಅಥವಾ ಇವಾಗಲ್ಲದೆ ಹೋದ್ರೂ ಒಂದು ಕವರಲ್ಲಿ ಎತ್ತಿಟ್ಕೊಂಡು ನಾವು ಮುಂದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಒಟ್ಟಿನಲ್ಲಿ. ನಂತರ ನಾನು ಲೋಟಸ್ನ ರೌಂಡ್ ಶೇಪಲ್ಲಿ ಅಂದರೆ ಓಂಕಾರದ್ದು ರೌಂಡ್ ಶೇಪಲ್ಲಿ ಅಂಟಿಸಿದ್ದೆ. ನನಗೆ ಅದು ಬೇಡ ಅಂದ್ಬಿಟ್ಟು ಆ ಕಡೆ ಈ ಕಡೆ ಲೋಟಸ್ ಅಂಟಿಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ನನಗೆ ಇನ್ನೊಂದು ಈ ಕಡೆ 2 ಆ ಕಡೆ 2 ಇದ್ದಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗೋದು. ಯಾಕಂದರೆ ಇದ್ರ ಜೊತೆ ಬಂದಿದ್ದೇನೆ 10 ಪೀಸು ಲೋಟಸ್ಸು, ಹಾಗಾಗಿ 10 ಪೀಸಿಗೆ ಹಾಕ್ತೆ. ನೋಡೋಣ ಮುಂದೆ ಏನಾದರೂ ತರಿಸ್ಕೊತೀನೋ ಅಂತ. ಮಧ್ಯ ಓಂಕಾರದ ಹಾಕಿದ್ದೀನಿ. ಇದು ಬೇಕಾದರೆ ನಿಮಗೆ ಗಣಪತಿನೂ ಸಿಗುತ್ತೆ, ಗಣಪತಿ ಬೇಕಾದ್ರೂ ತೊಗೋಬೋದು ಡಿಸೈನ್ನ. ನಂತರ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಅಂದರೆ ಅಷ್ಟು ಶೈನಿಂಗ್ ಕಾಣಿಸ್ತಾ ಇಲ್ಲ. ಮೇಲ್ಗಡೆ ಒಂದು ಕವರ್ ಇದೆ, ಅದನ್ನು ತೆಗೆದ್ರಂತೂ ಸೇಮ್ ಗ್ಲಾಸ್ ರೀತಿಯೇ ಕಾಣಿಸುತ್ತೆ, ನಮ್ಮ ಮುಖನೇ ಕಾಣಿಸುತ್ತೆ ಅಂತ ಅನ್ಬೋದು. ಅಷ್ಟು ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಈ ರೀತಿ ಎಲ್ಲದಕ್ಕೂ ಇರುತ್ತೆ. ಚಿಕ್ಕ
ಚಿಕ್ಕದಕ್ಕೂ ಇರುತ್ತೆ. ಒಟ್ಟಿನಲ್ಲಿ ಈ ರೀತಿ ರಿಮೂವ್ ಮಾಡಬೇಕು ನಾವು. ಈಗ ನೋಡಿ ಏನು ಶೈನಿಂಗ್ ಕಾಣಿಸ್ತಾ ಇದೆ ಅಂತ. ತುಂಬಾ ಅಂದರೆ ನಮ್ಮ ಕನ್ನಡಿ ಥರನೇ ಕಾಣಿಸ್ತಾ ಇದೆ ಅಂತಲೇ ಅನ್ಬೋದು, ಅಷ್ಟು ಶೈನಿಂಗಾಗಿ ಕಾಣಿಸುತ್ತೆ. ಈ ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು. ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದೆ. ನಂತರ ಈಗ ಎಲ್ಲದನ್ನೂ ಮೇಲ್ಗಡೆ ಆ ಕವರ್ನ ರಿಮೂವ್ ಮಾಡಬೇಕಾಗತ್ತೆ. ಅದಕ್ಕೆ ಮಕ್ಕಳು ಬಿಟ್ಬಿಟ್ಟೆ. ಮಕ್ಕಳು ರಿಮೂವ್ ಅಂದರೆ ಇದೆಲ್ಲ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತಲ್ವ ಅವರಿಗೆ. ಹಾಗಾಗಿ ಈಗೆಲ್ಲ ಒಂದೊಂದೊಂದೊಂದು ಕೀಳ್ತಾರೆ. ಅಂದರೆ ಸ್ವಲ್ಪ ಅದು ಫುಲ್ಲು ಸ್ಟಿಕ್ಕಾಗಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಮೆತ್ತಗೆ ತೆಗಿಬೇಕಾಗುತ್ತೆ ಅದು. ಈಗೆಲ್ಲ ನೋಡಿ ಒಂದೊಂದೇ ತೆಗಿಯೋದ್ರಿಂದ ಏನು ಶೈನಿಂಗ್ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ಅನ್ಬೋದು. ನಮ್ಮ ಮುಖನೇ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ಸೇಮ್ ಕನ್ನಡಿ ಅಂಟಿಸಿರೋದೇನೋ ಆ ಪೀಸ್ಗಳನ್ನ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟಿನಲ್ಲಿ. ನನಗಂತೂ ದೇವ್ರ ಮನೆ ನೋಡಿ ತುಂಬಾ ಖುಷಿ ಆಯಿತು ಅಂತ ಅನ್ಬೋದು. ಅಂದರೆ ನಮ್ಮದು ವೈಟ್ ಇರೋದ್ರಿಂದ, ಯಾವುದೇ ಡಿಸೈನ್ ಇಲ್ಲದೆ ಇರೋದ್ರಿಂದ ಈ ರೀತಿ ಸ್ಟಿಕ್ಕರ್ಗಳಲ್ಲಿ ಬೇಕಾದ್ರೆ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ಬೇಕಾದ್ರೆ, ಅಂದರೆ ಕೀಳಲ್ಲ ಅದೇನು ಸಾಮಾನ್ಯವಾಗಿ, ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ನಮಗೆ ಬೇಕು ಅಂತ ಅಂದರೆ. ಒಂದೇ ರೀತಿ ನೋಡಿ ಬೋರ್ ಆಗ್ತಾ ಇದೆ ಅಂತ ಅಂದರೆ ಚೇಂಜ್ ಮಾಡ್ಕೋಬೋದು. ಈ ರೀತಿ ಇತ್ತು ನಮ್ಮ ಮನೆ ದೇವ್ರ ಮನೆ ಇವತ್ತು. ನಮ್ಮ ಹೆಣ್ಮಕ್ಳಿಗಂತೂ ಈ ದೇವ್ರ ಮನೆ, ಅಡುಗೆ ಮನೆಗೆ ಅಥವಾ ಹಾಲ್ಗೆ ಟೋಟಲಿ ಮನೆಗೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ತಂದರೆ ಏನೋ ಒಂಥರ ಖುಷಿ. ಈ ರೀತಿ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡಿಕೊಂಡಂತೂ ಇನ್ನೂ ಖುಷಿ ಆಗುತ್ತೆ. ನಿಮಗೂ ಹಾಗೆ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಈ ಒಂದು ಪೇರಿಗೆ 201 ರೂಪಾಯಿ ಕೊಟ್ಟಿದ್ದೀನಿ, ಇನ್ನೊಂದು ಪೇರಿಗೆ 241 ರೂಪಾಯಿ ಕೊಟ್ಟಿದ್ದೀನಿ. ಟೋಟಲ್ಲು 442 ರೂಪಾಯಿ ಆಗಿದೆ. ಈ ಅಡುಗೆ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಅನ್ಬೋದು. ಅಥವಾ ಬೇರೆಯವ್ರನ್ನ ಏನಾದರೂ ಮರದಲ್ಲಿ ಮಾಡಿಸ್ತೀವಿ ಅಂತ ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೇನೆ ಗೊತ್ತು. ಈ ರೀತಿ ವೆರೈಟಿ ಡಿಸೈನಲ್ಲಿ ಸಿಗುತ್ತೆ ನಿಮಗೆ. ವೆರೈಟಿ ಯಾವುದೇ ಕಲ್ಲರ್ಗಳಾಗಲಿ ಅಥವಾ ಗೋಲ್ಡು, ಸಿಲ್ವರು, ಬ್ಲೂ, ಬ್ಲ್ಯಾಕು ಎಲ್ಲ ಥರದ್ದು ಡಿಸೈನು ಸಿಗುತ್ತೆ. ನೀವು ಅಡುಗೆ ಮನೆ ಮತ್ತು ದೇವ್ರ ಮನೆ ಅಲ್ದೇ ಹಾಲ್ಗಳಿಗೂ ನೀವು ಮಾಡ್ಕೋಬೋದು. ಒಟ್ಟಿನಲ್ಲಿ ನಾನು ಇವತ್ತಿನ ದಿನ ದೇವ್ರ ಮನೆಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.